ನಮಸ್ಕಾರ. ಬಿಗ್ ಬಾಸ್ ಮಾತುಕತೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಖತ್ ಇಂಟ್ರೆಸ್ಟಿಂಗ್ ಆದಂತಹ ವಾರ, ಮತ್ತೊಂದು ಬೆಸ್ಟ್ ವಾರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸೀಸನ್ನಲ್ಲಿ ಅಷ್ಟೊಂದು ಹಲವಾರು ಕುತೂಹಲಕಾರಿ ಸಂಗತಿಗಳು ಈ ವಾರದಲ್ಲಿ ನಡೆದವು. ಅದರಲ್ಲೂ ಕಾವ್ಯ ಅವರು ಕ್ಯಾಪ್ಟನ್ ಆಗಿ ಮುಂದಿನ ವಾರಕ್ಕೆ ಆಯ್ಕೆ ಆಗ್ತಾರೆ. ಅದೇ ರೀತಿಯಲ್ಲಿ ರಕ್ಷಿತಾ ಹಾಗೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ನಲ್ಲಿದ್ದರು. ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ನಾವು ವಾರಾಂತ್ಯವನ್ನು ತಲುಪಿದ್ದೀವಿ. ವಾರಾಂತ್ಯ ಅಂತ ಹೇಳಿದ್ರೆ ಮೊದಲು ನೆನಪಾಗೋದೇ ನಮಗೆ ವೀಕೆಂಡ್ ಎಪಿಸೋಡ್ಗಿಂತ ಮುಂಚಿತವಾಗಿ ಉತ್ತಮ ಯಾರು, ಕಳಪೆ ಯಾರು ಅನ್ನೋದು. ಅದರಲ್ಲೂ ಕಳಪೆ ಯಾರು ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಯಾರು ಜೈಲಿಗೆ ಹೋಗ್ತಾರೆ, ಯಾರು ಆ ಒಂದು ಬಿಳಿ ಬಟ್ಟೆಯನ್ನು ಧರಿಸಿ ಬಿಗ್ ಬಾಸ್ ಮನೆಯೊಳಗಿರುವಂತಹ ಜೈಲಿಗೆ ತಲುಪ್ತಾರೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಇನ್ನೊಂದು ಬಿಗ್ ಟ್ವಿಸ್ಟ್ ಕೂಡ ಇದೆ. ಅದೇನು ಅನ್ನೋದನ್ನು ಕಡೆಯಲ್ಲಿ ಹೇಳ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ವೀಕ್ಷಕರೇ, ನೀವೆಲ್ಲರೂ ಗಮನಿಸಿರ್ಬೋದು, ಸಖತ್ತಾಗಿ ಬ್ಯಾಕ್ ಟು ಬ್ಯಾಕು ಟಾಸ್ಕ್ಗಳನ್ನು ನಾವು ನೋಡಿದ್ವಿ. ಟಫ್ ಟಾಸ್ಕ್ಗಳನ್ನು ಕೂಡ ನೋಡಿದ್ವಿ. ಒಂದಷ್ಟು ಮೈಂಡ್ ಗೇಮ್ ಇರುವಂತಹ ಟಾಸ್ಕ್ಗಳನ್ನು ನೋಡಿದ್ವಿ. ಸೊ ಒಟ್ಟಾರೆಯಾಗಿ ಬಿಗ್ ಬಾಸ್ನ ಈ ಒಂದು ವಾರದ ಜರ್ನಿ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ಬೋದು. ಅಂತಿಮವಾಗಿ 4 ಜನರಲ್ಲಿ ಒಬ್ಬರು ಕ್ಯಾಪ್ಟನ್ಸಿ ರೇಸ್ನಲ್ಲಿ ಗೆಲ್ತಾರೆ. ಕಾವ್ಯ ಅವರು ಬಿಗ್ ಬಾಸ್ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಅದೇ ರೀತಿಯಲ್ಲಿ ರಕ್ಷಿತಾ, ಧ್ರುವಂತ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಬಗ್ಗೆಯೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ. ಇದೀಗ ಉತ್ತಮ ಯಾರು, ಕಳಪೆ ಯಾರು ಅನ್ನೋದನ್ನು ನೋಡುವಂತಹ ಸಮಯ. ಹಾಗಾದರೆ ಯಾರ್ಯಾರು ಯಾವ ರೀತಿಯಾಗಿ ಆಡಿದ್ರು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಒಬ್ಬೊಬ್ಬರಾಗಿ. ಮೊದಲನೇದಾಗಿ ನಾನು ತಗೊಳ್ಳೋದು ರಾಶಿಕಾ ಅವರ ಹೆಸರನ್ನು. ರಾಶಿಕಾ ಅವರು ಈ ವಾರದ ಕ್ಯಾಪ್ಟನ್ ಕೂಡ. ಅದೇ ರೀತಿಯಲ್ಲಿ ಉಸ್ತುವಾರಿಯನ್ನು ವಹಿಸಿದ್ರು. ಭಾಳ ಕಷ್ಟಪಟ್ಟರು ಉಸ್ತುವಾರಿಯನ್ನು ಮಾಡೋದಕ್ಕೆ. ಸಾಕಷ್ಟು ದಿನಗಳಿಂದ ಕ್ಯಾಪ್ಟನ್ ಆಗಬೇಕು ಅಂತ ಅವರು ಕನಸಿತ್ತು. ಆದರೆ ಉಸ್ತುವಾರಿಯನ್ನು ನಿಭಾಯಿಸೋದು ಕ್ಯಾಪ್ಟನ್ ಆದಂತಹ ಸಂದರ್ಭದಲ್ಲಿ ಅಷ್ಟು ಸುಲಭದ ವಿಚಾರ ಅಲ್ಲ. ಕೆಲವೊಂದಷ್ಟು ಟಾಸ್ಕ್ಗಳಲ್ಲಿ ಎರಡೆರಡು ಕಡೆ ಅಬ್ಸರ್ವ್ ಮಾಡಬೇಕಿತ್ತು. ಅದೆಲ್ಲವೂ ಕೂಡ ಅವ್ರಿಗೆ ಕಷ್ಟ ಆಯಿತು. ರಾಶಿಕಾ ಅವರ ಒಂದು ಪರ್ಫಾರ್ಮೆನ್ಸ್ ಏನಿತ್ತು ಅದೊಂದು ಆವ್ರೇಜ್ ಆಗಿತ್ತು ಅಂತ ಹೇಳ್ಬೋದು. ಸೊ ಅಷ್ಟೊಂದು ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಉಸ್ತುವಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ರೇ ಅವರು ಬೆಸ್ಟ್ ಸ್ಪರ್ಧಿ ಆಗೋದು. ಆದರೆ ಅದರಲ್ಲಿ ಅಂತಹ ಏನು ಪರ್ಫಾರ್ಮೆನ್ಸ್ ಅವರಿಂದ ಬಂದಿಲ್ಲ. ಇನ್ನು ಅಶ್ವಿನಿ ಅವರು ಒಬ್ಬ ಬೆಸ್ಟ್ ಸ್ಪರ್ಧಿ ಆಗಬಹುದಿತ್ತು ಈ ವಾರದಲ್ಲಿ. ಅವರಿಗೆ ಒಂದು ಮಾಡು ಇಲ್ಲವೇ ಮಡಿ ಅನ್ನುವಂತಹ ವಾರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಅಶ್ವಿನಿ ಅವರ ವರ್ತನೆ ಏನಿದೆ ಅದು ತುಂಬ ಕಳಪೆಯಾಗಿತ್ತು. ಖಂಡಿತವಾಗ್ಲೂ ಅವರು ಉತ್ತಮ ಪಡೆದುಕೊಳ್ಳೋದಕ್ಕೆ ಈ ವಾರದಲ್ಲಂತೂ ಅವರು ಅರ್ಹರಲ್ಲ. ಇನ್ನೊಬ್ಬ ಸ್ಪರ್ಧಿ ಅಂತ ಹೇಳಿದ್ರೆ ಸ್ಪಂದನ ಅವರ ಮೇಲೆ ಒಂದು ಗಂಭೀರ ಆರೋಪ ಇದೆ. ಟಾಸ್ಕ್ಗಳಲ್ಲಿ, ಮನೆ ಚಟುವಟಿಕೆಯಲ್ಲಿ ಆ್ಯಕ್ಟಿವ್ ಆಗಿರಲ್ಲ ಅಂತೇಳಿ. ಅದೇನೇ ಇದ್ದರೂ ಈ ವಾರದಲ್ಲಿ ಅವರು ಆಟವನ್ನು ಆಡಿದ್ದಾರೆ. ಆದರೆ ಅಂತಹ ಪರ್ಫಾರ್ಮೆನ್ಸ್ ಅವರಿಂದನೂ ಕೂಡ ಬಂದಿಲ್ಲ. ಇನ್ನು ಕಾವ್ಯ ಅವರು ಈ ವಾರದಲ್ಲಿ ಬಹಳ ಚೆನ್ನಾಗಿ ಆಡಿ ಎಲ್ಲ ಟಾಸ್ಕ್ನಲ್ಲೂ ಕೂಡ ಮಿಂಚಿದ್ದಾರೆ. ಒಂದಷ್ಟು ಜಗಳ ಕೂಡ ಆಯಿತು. ಅದರಲ್ಲೂ ಕೂಡ ಹೈಲೈಟ್ ಆಗ್ತಾರೆ, ಪ್ರೊಮೋಗಳಲ್ಲಿ ಹೈಲೈಟ್ ಆಗಿದ್ದಾರೆ. ಒಟ್ಟಾರೆಯಾಗಿ ಅವರ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ದಿ ಬೆಸ್ಟ್ ಅನ್ನುವ ರೀತಿಯಲ್ಲಿತ್ತು ಅವರ ಇಡೀ ಬಿಗ್ ಬಾಸ್ ಜರ್ನಿಗೆ ಕಂಪೇರ್ ಮಾಡಿದ್ರೆ. ಸೊ ಅವರು ಈ ಒಂದು ವಾರದಲ್ಲಿ ಎಕ್ಸೆಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚೈತ್ರ ಅವರ ವಿಚಾರಕ್ಕೆ ಬಂದರೆ ಬಹಳ ಕಳಪೆ ಆಗಿತ್ತು ಅವರ ವರ್ತನೆ. ಅವರು ಮಾಡ್ತಾ ಇದ್ದಂತಹ ರೀತಿ, ಟಾಸ್ಕ್ನಲ್ಲಿ ಮಾಡಿದಂತಹ ರೀತಿ ಎಲ್ಲವೂ ತೀರಾ ಕಳಪೆ ಆಗಿತ್ತು. ಕಡೆಯಲ್ಲಿ ಅವರು ಬೇರೆಯವರ ಜೊತೆಗೆ ವಾಗ್ವಾದ ಮಾಡಿದ್ದು ಕೂಡ ಅದು ಕೂಡ ವೀಕ್ಷಕರಿಗೆ ಹಿಡಿಸಿಲ್ಲ. ಒಟ್ಟಾರೆಯಾಗಿ ಈ ವಾರದಲ್ಲಿ ಅವರು ತುಂಬ ಕಳಪೆಯಾಗಿ ವರ್ತಿಸಿದ್ದಾರೆ. ಇನ್ನು ರಜತ್ ಈ ವಾರದಲ್ಲಿ ಸಖತ್ತಾಗಿ ಆಟ ಆಡ್ಬೋದಿತ್ತು. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಂಥವರು ಮೊದಲ ಟಾಸ್ಕ್ನಲ್ಲೇ ಅವರು ಎಡುತ್ತಾರೆ. ತೀರಾ ಕಳಪೆಯಾಗಿತ್ತು. ಮಾತಾಡಿ ಚಾಲೆಂಜ್ ಹಾಕೋದು ಭಾಳ ದೊಡ್ಡ ವಿಷಯ ಅಲ್ಲ. ಕಳೆದ ವಾರದಲ್ಲೂ ನೋಡಿದ್ವಿ ಬಂದಾದ ಮೇಲೆ ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅಂತ. ಆದರೆ ಪ್ರೂವ್ ಮಾಡೋದ್ರಲ್ಲಿ ಎಡವಿದ್ದಾರೆ. ತೀರಾ ಕಳಪೆಯಾಗಿತ್ತು. ಹೇಳಿದಂತೆ ಆಡೋದಕ್ಕೆ ಆಗಿಲ್ಲ. ಇನ್ನು ಸೂರಜ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಈ ವಾರದಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಅವರ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿತ್ತು. ಕೆಲವೊಂದು ಕಡೆ ಆರಂಭದಲ್ಲಿ ಎಡವಿದ್ರು. ಯಾಕಂತ ಹೇಳಿದ್ರೆ ರಾಶಿಕಾ ಅವರ ವಿರುದ್ಧವಾಗಿ ಹೋಗೋದಕ್ಕೆ ಅವರಿಗೆ ಒಂದು ಹೇಳಿದಂತೆ ಯಾಕೆ ಕೇಳಬೇಕು ಅನ್ನುವಂತಹ ಒಂದು ಆರ್ಗ್ಯುಮೆಂಟ್ ಆಯಿತು. ಅಲ್ಲಿ ಅವರ ವರ್ತನೆ ಸರಿಯಾಗಿರಲಿಲ್ಲ. ಸೊ ಒಟ್ಟಾರೆಯಾಗಿ ಸೂರಜ್ ಅವರ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಆವರೇಜ್ ಆಗಿತ್ತು. ಇನ್ನು ರಾಘು ಅವರು ಆ್ಯಸ್ ಯೂಶ್ವಲ್ ಒಂದೇ ಥರದಲ್ಲಿ ಆಡ್ತಾ ಇರುವಂತಹ ಸ್ಪರ್ಧಿ ಅಂತ ಹೇಳಿದ್ರೆ ರಾಘವೇಂದ್ರ ಅವರು. ಶುರುವಿನಿಂದ ಇಲ್ಲಿವರೆಗೂ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿದ್ರು ಕೂಡ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಸಮಚಿತ್ತದಲ್ಲಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅದೇ ರೀತಿಯಲ್ಲಿ ಟಾಸ್ಕ್ ಅಂತ ಬಂದಾಗ ಅವರು ತೋರಿಸುವಂತಹ ಆಸಕ್ತಿ ಏನಿದೆ ತುಂಬ ಅದು ಮೆಚ್ಚುವಂಥದ್ದು. ಅದೇ ರೀತಿಯಲ್ಲಿ ಟಾಸ್ಕ್ನ ಅರ್ಥ ಮಾಡಿಕೊಳ್ಳುವಂತಹ ರೀತಿ, ಸ್ಪರ್ಧಿಗಳನ್ನು ಹ್ಯಾಂಡಲ್ ಮಾಡಿದಂತಹ ರೀತಿ ತುಂಬ ಚೆನ್ನಾಗಿತ್ತು. ಈ ವಾರದಲ್ಲೂ ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಇನ್ನು ಧನುಷ್ ಅವರು ಕೂಡ ಚಾಲೆಂಜ್ ಹಾಕಿ ಎಡವಿದ್ದಾರೆ. ಚಾಲೆಂಜ್ ಹಾಕೋದು ದೊಡ್ಡ ವಿಷಯ ಅಲ್ಲ, ಈಗಾಗಲೇ ಹೇಳಿದ ಹಾಗೆ ಅದನ್ನು
ಅದೇ ರೀತಿಯಲ್ಲಿ ನಿಭಾಯಿಸಬೇಕು. ಕೊನೆ ಪಕ್ಷ ಇಲ್ಲಪ್ಪ ಚೆನ್ನಾಗಿ ಆಡಿದ್ರು, ಕೊನೆಯಲ್ಲೇನೋ ಮಿಸ್ಟೇಕ್ ಆಯಿತು ಅಂತ ಹೇಳೋ ರೀತಿಯಲ್ಲಾದರೂ ಇರಬೇಕು ಅವರ ಪರ್ಫಾರ್ಮೆನ್ಸ್. ಆದರೆ ಧನುಷ್ ಅವರಿಂದ ಆ ರೀತಿಯ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಬರಲಿಲ್ಲ. ಇನ್ನು ಸ್ಪರ್ಧಿಗಳ ಜೊತೆಗೂ ಕೂಡ ಅಷ್ಟು ಬೆರೆಯೋದಾಗಲಿ ಆ ರೀತಿಯಾದಂಥದ್ದೇನು ಕಾಣಿಸ್ಲಿಲ್ಲ. ಇನ್ನು ಮಾಳು ಅವರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ವಾರ ಆಗಿತ್ತು ಈ ವಾರದಲ್ಲಿ. ಅವರು ಕೂಡ ತುಂಬ ಚೆನ್ನಾಗಿ ಆಡುವಂತಹ ಸ್ಪರ್ಧಿ. ಹಿಂದೆ ನಾವು ನೋಡಿದ್ವಿ ರಕ್ಷಿತಾ ಅವರ ಜೊತೆಗೂಡಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ರು ಟಾಸ್ಕ್ಗಳಲ್ಲಿ. ಈ ವಾರದಲ್ಲಿ ಅವರು ಎಡವಿದ್ದಾರೆ, ಹೆಚ್ಚಿನ ಅವಕಾಶಗಳು ಕೂಡ ಅವರಿಗೆ ಸಿಗಲಿಲ್ಲ. ಇನ್ನು ಗಿಲ್ಲಿ ಈ ವಾರದಲ್ಲಿ ಮತ್ತೆ ಗಿಲ್ಲಿ ಮಿಂಚಿದ್ದಾರೆ ಅಂತ ಹೇಳ್ಬೋದು. ಅವರ ಮಾತುಗಳ ಮೂಲಕವಾಗಿ ಎಲ್ಲ ಪ್ರೋಮೋ ಎಪಿಸೋಡಲ್ಲಾಗಿರ್ಬೋದು, ಅದೇ ರೀತಿಯಲ್ಲಿ ಲೈವಲ್ಲಾಗಿರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಯಾವ ರೀತಿಯಾಗಿ ಚಾಲೆಂಜ್ ಮಾಡಿದ್ರು ಅದೇ ರೀತಿಯಾಗಿ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ, ಟಾಸ್ಕ್ಗಳನ್ನು ಗೆದ್ದಿದ್ದಾರೆ. ಆದರೆ ಕ್ಯಾಪ್ಟನ್ ಆಗೋದಕ್ಕೆ ಕೊನೆ ಮೂಮೆಂಟ್ನಲ್ಲಿ ಆಗಲಿಲ್ಲ. ಕೆಲವೊಂದಷ್ಟು ಮಿಸ್ಟೇಕ್ಗಳು ಅವರಿಂದನೂ ಕೂಡ ಆಗಿದೆ. ಅದೇನೇ ಇದ್ರೂ ಕೂಡ ಓವರಾಲ್ ಆಲ್ರೌಂಡರ್ ಪ್ರದರ್ಶನವನ್ನು ಈ ವಾರದಲ್ಲೂ ಗಿಲ್ಲಿ ಕೊಟ್ಟಿದ್ದಾರೆ. ಮನೆಯವ್ರ ಜೊತೆಗೆ ಬೆರೆಯೋದಾಗಿರ್ಬೋದು, ಆ್ಯಕ್ಟಿವ್ ಆಗಿರೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಮಿಂಚಿದ್ದಾರೆ. ಇನ್ನು ಧ್ರುವಂತ್ ಹಾಗೆ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ನಲ್ಲಿದ್ದಂತಹ ಸ್ಪರ್ಧಿಗಳು, ಅವರ ಬಿಹೇವಿಯರ್ನ ನೀವೇ ನೋಡಿದ್ದೀರಿ. ಈ ವಾರದಲ್ಲಿ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಸ್ಪರ್ಧಿಯಾಗಿ ಉಳ್ಕೊಳ್ತಾರೆ. ಆದರೆ ಅಂತಿಮವಾಗಿ ನಾವು ಉತ್ತಮ ಯಾರು, ಇಷ್ಟು ಜನದಲ್ಲಿ ಕಳಪೆ ಯಾರು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಉತ್ತಮ ಯಾರು ಅನ್ನೋದನ್ನು ನಾನು ಹೇಳ್ತೀನಿ. ಕಾವ್ಯ, ಗಿಲ್ಲಿ, ರಾಘು ಅವರು ಈ 3 ಸ್ಪರ್ಧಿಗಳಂತೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಅವರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಟಾಸ್ಕ್ಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಯಾವ ರೀತಿಯಾಗಿ ಚಾಲೆಂಜನ್ನು ಮಾಡಿದ್ರೋ, ಯಾವ ರೀತಿಯಾಗಿ ಮಾತಾಡ್ತಾರೋ ಅದೇ ಪ್ರಕಾರವಾಗಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇದರಲ್ಲಿ ಬಹಳ ಚೆನ್ನಾಗಿ ಆಡಿದ್ದು ಅಂತ ಹೇಳಿದ್ರೆ ನನ್ ಅದರ್ ದ್ಯಾನ್ ಗಿಲ್ಲಿ ಅಂತ ಹೇಳ್ಬೋದು. ಇನ್ನು ಕಳಪೆ ಯಾರು ಅಂತ ಬಂದರೆ ಅದನ್ನು ಯಾರಿಗೆ ಕೊಡಬಹುದು? ಖಂಡಿತವಾಗ್ಲೂ ಅದು ಸೇರೋದು ಚೈತ್ರಾ ಕುಂದಾಪುರ ಅವರಿಗೆ. ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇರುವಂತಹ ಸ್ಪರ್ಧಿಗಳ ಪೈಕಿ ತೀರಾ ಕಳಪೆಯ ವರ್ತನೆ, ಈ ಕಾರಣಕ್ಕಾಗಿ ಅವರಿಗೆ ನಾನು ಕಳಪೆ ಕೊಡ್ತಾ ಇದ್ದೀನಿ. ಉಗಿಯೋದಾಗಿರ್ಬೋದು, ಪರ್ಚೋದಾಗಿರ್ಬೋದು, ಎಲ್ಲವನ್ನ ಮಾಡಿ ಕೊನೆಗೆ ತಾವು ಸರಿ ಅನ್ನೋ ರೀತಿಯಲ್ಲಿ ಸಮರ್ಥಿಸ್ಕೊಳ್ಳೋದು, ಕೊನೆಗೆ ದೇವರ ಮುಂದೆ ಹೋಗಿ ಅಲ್ಲೂ ಕೂಡ ಒಂದು ರೀತಿಯ ಕಳ್ಳಾಟವನ್ನು ಆಡೋದು, ಯಾವುದು ಕೂಡ ಸರಿ ಕಾಣಿಸ್ತಾ ಇಲ್ಲ. ಇಡೀ ವಾರ ಅವರ ಪ್ರದರ್ಶನ ಕಳಪೆ ಆಗಿತ್ತು. ಟಾಸ್ಕ್ನಲ್ಲಾಗಿರ್ಬೋದು ಅವರಿಗೆ ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಕೈಯಿಂದ ಬೇರೆ ರೀತಿಯಲ್ಲೇ ಅವರು ಗಿಬ್ರೋದಾಗಿರ್ಬೋದು, ಈ ರೀತಿಯಾಗಿ ಪರ್ಚೋದು, ಈ ರೀತಿಯಾಗೆಲ್ಲ ಮಾಡ್ತಾರೆ. ತುಂಬ ಕಳಪೆ ಆದಂತಹ ಪ್ರದರ್ಶನ. ಅದೇ ರೀತಿಯಲ್ಲಿ ಅಶ್ವಿನಿ ಅವರು ಕೂಡ, ಅವರ ಬಿಹೇವಿಯರ್ ಕೂಡ ತೀರಾ ಕಳಪೆ ಆಗಿತ್ತು. ಸೊ ಅದರಲ್ಲಿ ಕಳಪೆ ಅಂತ ಹೇಳಿದ್ರೆ ಚೈತ್ರ ಅಂತ ನನ್ನ ಪ್ರಕಾರ. ಇದಿಷ್ಟು ಉತ್ತಮ ಕಳಪೆ. ಆದರೆ ಹಾಗಾದರೆ ನಿಜವಾಗ್ಲೂ ಉತ್ತಮ ಕಳಪೆ ಬಿಗ್ ಬಾಸ್ ಮನೆಯವರ ಸ್ಪರ್ಧಿಗಳ ಪೈಕಿ ಯಾರು ಅಂತ ಕೇಳಿದ್ರೆ, ಈ ವಾರದಲ್ಲಿ ಉತ್ತಮ ಕಳಪೆ ಇರಲಿಲ್ಲ. ಅಷ್ಟೊಂದು ಸಮಯಾವಕಾಶ ಇರದ ಕಾರಣ ಈ ವಾರದಲ್ಲಿ ಉತ್ತಮ ಕಳಪೆ ಮಾಡುವಂತಹ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯೇ ಮಾಡಿಲ್ಲ. ಇದೇ ಒಂದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಬಿಗ್ ಬಾಸ್ ಕುರಿತಾದ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ಸ್. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ವಾಟ್ಸಪ್ಗೆ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.